ಶ್ರೀ ರಾಘುವರ್ಯ ತೀರ್ಥರು ಕ್ರಿಶ 1462 1557 ಶ್ರೀ ಉತ್ತರಾದಿ ಮಠದ 13ನೇ ಪೀಠಾಧಿಪತಿಯಾಗಿ 1502 ರಿಂದ 1557 ರವರೆಗೆ ಸೇವೆ ಸಲ್ಲಿಸಿದ ಮಹಾನ್ ದ್ವೈತ ತತ್ವಜ್ಞಾನಿ, ವಿದ್ವಾಂಸ, ದೇವತಾವತಾರಿ ಮತ್ತು ಶ್ರೀ ಮಧ್ವಾಚಾರ್ಯರ ಪರಂಪರೆಯ ಪ್ರಮುಖ ಯತಿಗಳಾಗಿದ್ದರು. ಶ್ರೀ ರಾಘುನಾಥ ತೀರ್ಥರ ಶಿಷ್ಯರಾಗಿದ್ದ ಇವರು ಶ್ರೀ ರಾಘುತ್ತಮ ತೀರ್ಥರ ಗುರುವಾಗಿ ದ್ವೈತ ತತ್ವಜ್ಞಾನವನ್ನು ದಕ್ಷಿಣ ಭಾರತದಾದ್ಯಂತ ಹರಡಿದರು. ಶ್ರೀರಾಮಚಂದ್ರನ ಭಕ್ತಿಯಲ್ಲಿ ತೊಡಗಿದ್ದ ಇವರು ತಮ್ಮ ಸರಳತೆ, ವಿದ್ವತ್ತು, ದೈವಿಕ ಶಕ್ತಿ ಮತ್ತು ಭಕ್ತಿಯಿಂದ ಜನರ ಹೃದಯವನ್ನು ಗೆದ್ದಿದ್ದರು. ಈ ವಿಡಿಯೋದಲ್ಲಿ ಶ್ರೀ ರಾಘುವರ್ಯ ತೀರ್ಥರ ಜೀವನ, ಕೃತಿಗಳು, ಚರಿತ್ರೆ ಮತ್ತು ಆಧ್ಯಾತ್ಮಿಕ ಕೊಡುಗೆಗಳನ್ನು ವಿವರಿಸುತ್ತದೆ. ಪೂರ್ವಾಶ್ರಮ ಮತ್ತು ಆರಂಭಿಕ ಜೀವನ. ಶ್ರೀ ರಾಘುವರ್ಯ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀರಾಮಚಂದ್ರ ಶಾಸ್ತ್ರಿಗಳೆಂದು ಗೊತ್ತಾಗಿದೆ. ಆದರೆ ಇವರ ಆರಂಭಿಕ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ. ಶ್ರೀ ರಾಘುನಾಥ ತೀರ್ಥರ ಶಿಷ್ಯರಾಗಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ ಇವರು ಶ್ರೀ ಉತ್ತರಾದಿ ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಜ್ಞಾನವನ್ನು ಜನರಿಗೆ ತಿಳಿಸುವ ಕಾರ್ಯವನ್ನು ಪ್ರಾರಂಭಿಸಿದರು. ಇವರ ಗುರು ಶ್ರೀ ರಾಘುನಾಥ ತೀರ್ಥರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಗೌರವಾನ್ವಿತರಾಗಿದ್ದವರು. ಈ ಪರಂಪರೆಯನ್ನು ಮುಂದುವರೆಸಿದ ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಗುರುವಿಂದ ದೊರೆತ ಜ್ಞಾನ ಮತ್ತು ಭಕ್ತಿಯನ್ನು ಜನರಿಗೆ ಹಂಚಿದರು. ದ್ವೈತ ತತ್ವಜ್ಞಾನದ ಕೊಡುಗೆ. ಶ್ರೀ ರಾಘುವರ್ಯ ತೀರ್ಥರು ದ್ವೈತ ತತ್ವಜ್ಞಾನದ ಪ್ರಚಾರದಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಶ್ರೀ ಜಯತೀರ್ಥರ ನ್ಯಾಯಸುಧಾ ಎಂಬ ಗ್ರಂಥವನ್ನು ತಮ್ಮ ಶಿಷ್ಯರಿಗೆ 7 ಬಾರಿ ಬೋಧಿಸಿದ್ದರು ಎಂದು ಉಲ್ಲೇಖವಿದೆ. ಈ ಗ್ರಂಥವನ್ನು ಸರಳವಾಗಿ ವಿವರಿಸಿ ದ್ವೈತ ತತ್ವಜ್ಞಾನದ ಸೂಕ್ಷ್ಮತೆಯನ್ನು ಶಿಷ್ಯರಿಗೆ ತಿಳಿಹೇಳಿದರು. ಇವರು ರಚಿಸಿದ ಕೃತಿಗಳಲ್ಲಿ ಕೆಲವು ಉಳಿದಿವೆ. ಅವುಗಳೆಂದರೆ ಲರುಪರೀಕ್ಷಾ, ರಾಧುಪರೀಕ್ಷಾ, ನ್ಯಾಯಶಾಸ್ತ್ರದ ಕುರಿತಾದ ಗ್ರಂಥ, ಪ್ರಮೇಯ ರತ್ನಮಾಲಿಕಾ ಟೀಕೆ, ನಾರಾಯಣ ಪಂಡಿತಾಚಾರ್ಯರ ಕೃತಿಗೆ ರಾಘುವರ್ಯ ತೀರ್ಥರು ಬರೆದ ಟೀಕೆ, ಕೃಷ್ಣಾಸ್ತುತಿ, ಕನ್ನಡದಲ್ಲಿ ರಚಿತವಾದ ಭಕ್ತಿಪೂರ್ಣ ಕಾವ್ಯ. ಈ ಕೃತಿಗಳು ಶ್ರೀ ರಾಘುವರ್ಯ ತೀರ್ಥರ ವಿದ್ವತ್ತು ಮತ್ತು ಶ್ರೀ ಕೃಷ್ಣನ ಮೇಲಿನ ಭಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಇವರ ಬೋಧನೆಗಳು ದ್ವೈತ ತತ್ವಜ್ಞಾನದ ಆಳವಾದ ಒಳನೋಟವನ್ನು ಒದಗಿಸಿದವು ಮತ್ತು ಇವರ ಶಿಷ್ಯರಾದ ಶ್ರೀ ರಾಘುತ್ತಮ ತೀರ್ಥರು ಈ ಜ್ಞಾನವನ್ನು ಮುಂದುವರೆಸಿದರು. ಆಧ್ಯಾತ್ಮಿಕ ಸಾಧನೆ ಮತ್ತು ಚಮತ್ಕಾರಗಳು. ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಗುರುವಿನಂತೆ ದೇಶಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಜ್ಞಾನವನ್ನು ಜನರಿಗೆ ತಲುಪಿಸಿದರು. ಇವರ ಜೀವನದಲ್ಲಿ ಹಲವಾರು ಚಮತ್ಕಾರಗಳು ದಾಖಲಾಗಿವೆ. ಅವುಗಳಲ್ಲಿ ಕೆಲವು ಇಂತಿವೆ. ಭೀಮಾನದಿಯ ಚಮತ್ಕಾರ. ಒಮ್ಮೆ ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಶಿಷ್ಯರೊಂದಿಗೆ ಭೀಮಾನದಿಯ ದಡದಲ್ಲಿರುವ ಮಣಿಪುರ ಗ್ರಾಮಕ್ಕೆ ತೆರಳಿದ್ದರು. ಆ ಸಮಯದಲ್ಲಿ ಗ್ರಾಮವು ಮುಸ್ಲಿಂ ರಾಜನ ಆಕ್ರಮಣಕ್ಕೆ ಒಳಗಾಗಿತ್ತು. ರಾಜನ ಸೈನಿಕರು ಮಠದ ಸಂಪತ್ತನ್ನು ಕದಿಯಲು ಯತ್ನಿಸಿದರು. ಆಗ ಶ್ರೀ ರಾಘುವರ್ಯ ತೀರ್ಥರು ಶ್ರೀ ಮೂಲರಾಮನ ಪೂಜಾ ಪೆಟ್ಟಿಗೆಯನ್ನು ತಮ್ಮ ಭುಜದ ಮೇಲೆ ಹೊತ್ತು ಭೀಮಾನದಿಯನ್ನು ದಾಟಲು ನಿರ್ಧರಿಸಿದರು. ಅವರು ಶ್ರೀಹರಿಯನ್ನು ಪ್ರಾರ್ಥಿಸಿದಾಗ ಭೀಮಾನದಿಯು 2 ಭಾಗವಾಗಿ ದಾರಿ ಮಾಡಿಕೊಟ್ಟಿತು. ಶ್ರೀ ರಾಘುವರ್ಯ ತೀರ್ಥರು ಮತ್ತು ಶಿಷ್ಯರು ಸುರಕ್ಷಿತವಾಗಿ ದಾಟಿದ ನಂತರ ನದಿಯು ಮತ್ತೆ ಒಂದಾಯಿತು. ಈ ಚಮತ್ಕಾರವು ವಸುದೇವನು ಶ್ರೀ ಕೃಷ್ಣನನ್ನು ಹೊತ್ತು ಯಮುನೆಯನ್ನು ದಾಟಿದ ಘಟನೆಗೆ ಹೋಲಿಕೆಯಾಗಿದೆ. ಸ್ವರ್ಣವಾಡಿಯ ಶಿಶುವಿನ ಜನನ. ಶ್ರೀ ರಾಘುವರ್ಯ ತೀರ್ಥರು ಉತ್ತರ ಭಾರತದ ಸಂಚಾರದ ಸಮಯದಲ್ಲಿ ಶ್ರೀ ಮೂಲರಾಮನು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಸ್ವರ್ಣವಾಡಿಯಲ್ಲಿ ದೇವತೆಯಾದ ನಿರುತ್ತಿಯ ಅವತಾರವಾಗಿ ಜನಿಸಲಿರುವ ಶಿಶುವನ್ನು ಮಠಕ್ಕೆ ಸೇರಿಸಿಕೊಳ್ಳಬೇಕೆಂದು ಆದೇಶಿಸಿದರು. ಸ್ವರ್ಣವಾಡಿಯ ಒಂದು ಬ್ರಾಹ್ಮಣ ದಂಪತಿಗಳಾದ ಸುಬ್ಬಭಟ್ಟ ಮತ್ತು ಗಂಗಾಬಾಯಿಯವರು ಮಕ್ಕಳಿಲ್ಲದವರಾಗಿದ್ದರು. ಶ್ರೀ ರಾಘುವರ್ಯ ತೀರ್ಥರು ಭಿಕ್ಷೆಗಾಗಿ ಅವರ ಮನೆಗೆ ಬರಲು ಒಡಂಬಡಿಕೆಯೊಂದಿಗೆ ಒಪ್ಪಿದರು. ಮೊದಲ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು. ಶ್ರೀ ರಾಘುವರ್ಯ ತೀರ್ಥರು ಶ್ರೀ ಮೂಲರಾಮನ ಪೂಜೆಯನ್ನು ನೆರವೇರಿಸಿ ದಂಪತಿಗಳಿಗೆ ಫಲಮಂತ್ರಾಕ್ಷತೆಯನ್ನು ನೀಡಿದರು. ಕೆಲವು ತಿಂಗಳುಗಳ ನಂತರ ಗಂಗಾಬಾಯಿಯವರು ಗರ್ಭಿಣಿಯಾದರು. ಶಿಶುವಿನ ಜನನಕ್ಕಾಗಿ ಮಠದಿಂದ ಚಿನ್ನದ ತಟ್ಟೆಯನ್ನು ಕಳುಹಿಸಲಾಯಿತು ಮತ್ತು ಆ ಶಿಶುವನ್ನು ಭೂಮಿಯನ್ನು ಮುಟ್ಟದಂತೆ ಚಿನ್ನದ ತಟ್ಟೆಯಲ್ಲಿ ಸ್ವೀಕರಿಸಲಾಯಿತು. ಈ ಶಿಶುವಿಗೆ ಶ್ರೀರಾಮಚಂದ್ರ ಎಂದು ನಾಮಕರಣ ಮಾಡಲಾಯಿತು ಮತ್ತು 7ನೇ ವಯಸ್ಸಿನಲ್ಲಿ ಅವರಿಗೆ ಉಪನಯನವನ್ನು ನಡೆಸಲಾಯಿತು. ನಂತರ ಅವರಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀ ರಾಘುತ್ತಮ ತೀರ್ಥರು ಎಂದು ನಾಮಕರಣ ಮಾಡಲಾಯಿತು. ಚೈತನ್ಯ ಮಹಾಪ್ರಭುವಿನ ಭೇಟಿ. ಶ್ರೀ ರಾಘುವರ್ಯ ತೀರ್ಥರು ಉಡುಪಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುವನ್ನು ಭೇಟಿಯಾದರು ಎಂದು ಚೈತನ್ಯ ಚರಿತಾಮೃತದಲ್ಲಿ ಉಲ್ಲೇಖವಿದೆ. ಇಬ್ಬರೂ ದ್ವೈತ ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸಿದರು. ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಮಧ್ವಾಚಾರ್ಯರ ತತ್ವಜ್ಞಾನವನ್ನು ವೇದಾಂತಕ್ಕೆ ಅನುಗುಣವಾದದ್ದೆಂದು ಪರಿಗಣಿಸಿದ್ದರು ಮತ್ತು ಶ್ರೀ ರಾಘುವರ್ಯ ತೀರ್ಥರಿಗೆ ಆಧ್ಯಾತ್ಮಿಕ ಶಕ್ತಿಗಳನ್ನು ದಯಪಾಲಿಸಿದರು. ಶಿಷ್ಯರಿಗೆ ಮಾರ್ಗದರ್ಶನ. ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಶಿಷ್ಯ ಶ್ರೀ ರಾಘುತ್ತಮ ತೀರ್ಥರಿಗೆ ಆರಂಭಿಕ ಶಿಕ್ಷಣವನ್ನು ನೀಡಿದರು.
ಶ್ರೀ ರಾಘುತ್ತಮ ತೀರ್ಥರಿಗೆ 7ನೇ ವಯಸ್ಸಿನಲ್ಲಿ ಉಪನಯನವನ್ನು ಆಯೋಜಿಸಿದರು ಮತ್ತು ಮುಂದಿನ ವರ್ಷ ಸನ್ಯಾಸ ದೀಕ್ಷೆಯನ್ನು ನೀಡಿದರು. ಶ್ರೀ ರಾಘುತ್ತಮ ತೀರ್ಥರ ಉನ್ನತ ಶಿಕ್ಷಣಕ್ಕಾಗಿ ಶ್ರೀ ಆದ್ಯ ವರದಾಚಾರ್ಯರನ್ನು ನೇಮಿಸಿದರು. ಒಮ್ಮೆ ಶ್ರೀ ಆದ್ಯ ವರದಾಚಾರ್ಯರು ಗರ್ವದಿಂದ ಶ್ರೀ ರಾಘುತ್ತಮ ತೀರ್ಥರಿಗೆ ಬೋಧನೆಯನ್ನು ನಿಲ್ಲಿಸಿದಾಗ ಶ್ರೀ ರಾಘುವರ್ಯ ತೀರ್ಥರ ರೂಪದಲ್ಲಿ ಶ್ರೀಹರಿಯು ಶ್ರೀ ರಾಘುತ್ತಮ ತೀರ್ಥರ ಕನಸಿನಲ್ಲಿ ಕಾಣಿಸಿಕೊಂಡು ಸರಸ್ವತಿ ಬೀಜಾಕ್ಷರ ಮಂತ್ರವನ್ನು ಅವರ ನಾಲಿಗೆಯ ಮೇಲೆ ಬರೆದು ಎಲ್ಲಾ ಜ್ಞಾನವನ್ನು ದಯಪಾಲಿಸಿದರು. ಇದರಿಂದ ಶ್ರೀ ರಾಘುತ್ತಮ ತೀರ್ಥರು ತಮ್ಮ ಶಿಷ್ಯರಿಗೆ ಸ್ವತಃ ಬೋಧಿಸಲು ಆರಂಭಿಸಿದರು. ನವವೃಂದಾವನದಲ್ಲಿ ವೃಂದಾವನ ಪ್ರವೇಶ. ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಆನೆಗೊಂದಿಯ ಬಳಿಯಿರುವ ನವವೃಂದಾವನದಲ್ಲಿ ವೃಂದಾವನ ಪ್ರವೇಶ ಮಾಡಿದರು. ನವವೃಂದಾವನವು ತುಂಗಭದ್ರಾ ನದಿಯ ಒಂದು ದ್ವೀಪದಲ್ಲಿದೆ. ಇಲ್ಲಿ 9 ಮಧ್ವ ಸಂತರ ವೃಂದಾವನಗಳಿವೆ. ಶ್ರೀ ರಾಘುವರ್ಯ ತೀರ್ಥರ ವೃಂದಾವನವು ಈ ಪವಿತ್ರ ಸ್ಥಳದಲ್ಲಿ ಪೂಜೆಗೊಳ್ಳುತ್ತದೆ. ಈ ಸ್ಥಳವು ರಾಮಾಯಣದ ಕಿಷ್ಕಿಂಧೆಯ ಭಾಗವಾಗಿತ್ತು ಮತ್ತು ಇದನ್ನು ಶ್ರೀರಾಮನು ಪವಿತ್ರ ಸ್ಥಳವೆಂದು ಗುರುತಿಸಿದ್ದಾನೆ ಎಂದು ನಂಬಲಾಗಿದೆ. ಶ್ರೀ ರಾಘುವರ್ಯ ತೀರ್ಥರ ಆದರ್ಶಗಳು. ಶ್ರೀ ರಾಘುವರ್ಯ ತೀರ್ಥರು ತಮ್ಮ ಸರಳತೆ, ಭಕ್ತಿ ಮತ್ತು ವಿದ್ವತ್ತಿನಿಂದ ಜನರ ಮನಸ್ಸನ್ನು ಗೆದ್ದಿದ್ದರು. ಶ್ರೀರಾಮನ ಮೇಲಿನ ಅವರ ಭಕ್ತಿಯು ಜನರಿಗೆ ಆದರ್ಶವಾಯಿತು. ಇವರು ದಕ್ಷಿಣ ಭಾರತದಾದ್ಯಂತ ಭಕ್ತಿಯ ಸಂದೇಶವನ್ನು ಹರಡಿದರು ಮತ್ತು ಶ್ರೀ ಉತ್ತರಾದಿ ಮಠದ ಘನತೆಯನ್ನು ಇನ್ನಷ್ಟು ಉನ್ನತಗೊಳಿಸಿದರು. ಇವರ ಶಿಷ್ಯ ಶ್ರೀ ರಾಘುತ್ತಮ ತೀರ್ಥರು ಶ್ರೀ ರಾಘುವರ್ಯ ತೀರ್ಥರ ಆದರ್ಶಗಳನ್ನು ಮುಂದುವರೆಸಿ ದ್ವೈತ ತತ್ವಜ್ಞಾನವನ್ನು ಇನ್ನಷ್ಟು ಸಮೃದ್ಧಗೊಳಿಸಿದರು. ಶ್ರೀ ರಾಘುವರ್ಯ ತೀರ್ಥರು ದ್ವೈತ ತತ್ವಜ್ಞಾನದ ಒಂದು ಶಕ್ತಿಯುತ ದೀವಿಗೆಯಾಗಿದ್ದರು. ಇವರ ಜೀವನ, ಕೃತಿಗಳು ಮತ್ತು ಚಮತ್ಕಾರಗಳು ಶ್ರೀ ಮಧ್ವಾಚಾರ್ಯರ ಆದರ್ಶಗಳನ್ನು ಜನರಿಗೆ ತಲುಪಿಸಿದವು. ಇವರ ಸರಳತೆ, ಶ್ರೀರಾಮನ ಮೇಲಿನ ಭಕ್ತಿ ಮತ್ತು ಜ್ಞಾನದಾಹವು ಇಂದಿಗೂ ಭಕ್ತರಿಗೆ ಸ್ಫೂರ್ತಿಯಾಗಿದೆ. ಶ್ರೀ ರಾಘುವರ್ಯ ತೀರ್ಥರ ವೃಂದಾವನವು ಆನೆಗೊಂದಿಯ ನವವೃಂದಾವನದಲ್ಲಿ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಓಂ ಶ್ರೀ ರಾಘುವರ್ಯ ತೀರ್ಥರೇ ನಮಃ. ಜಯ ಶ್ರೀರಾಮ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.